ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದ್ವಿಕ್ ಸೃಷ್ಟಿ ಕ್ರಿಯೇಷನ್ಸ್. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿದಿನ ನೀವು ಒಂದು ಆಮ್ಲ ತಿಂದರೆ ಸಾಕು. ಇದು ನಿಮ್ಮ ದೇಹದ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ, ಸ್ಕಿನ್ ಗ್ಲೋನ ಇಂಪ್ರೂವ್ ಮಾಡುತ್ತೆ, ಹೇರ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ, ಡೈಜೆಷನ್ ಬೆಟರ್ ಆಗಿಸುತ್ತೆ ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ಗೆ ಸಹಾಯಕ ಕೂಡ. ಇದು ಹಾರ್ಟ್ ಹೆಲ್ತ್ ಕೂಡ ತುಂಬಾ ಸಪೋರ್ಟ್ ಮಾಡುತ್ತೆ. ಎಲ್ರಿಗೂ ಪ್ರತಿದಿನ ಒಂದು ಆಮ್ಲ ತಿನ್ನೋದು ಸರಿಯೇ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಆಮ್ಲ ಎಂದರೇನು? ಆಮ್ಲ ಅಥವಾ ಇಂಡಿಯನ್ ಗೂಸ್ಬೆರೀಸ್ ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಕೂಡ ಕರೀತಾರೆ. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಆಹಾರ ಮತ್ತು ಔಷಧೀಯ ಸಸ್ಯವಾಗಿ ಬಳಸಲಾಗುತ್ತಿದೆ. ಒಂದು ಪೌಷ್ಟಿಕ ಹಣ್ಣು ಅಂತಲೇ ಹೇಳ್ಬೋದು. ಆಯುರ್ವೇದದಲ್ಲಿ ಇದನ್ನು ರಸಾಯನ ಎಂದು ಕೂಡ ಕರೀತಾರೆ. ರಸಾಯನ ಎಂದರೆ ದೇಹದ ಆರೋಗ್ಯವನ್ನು ಕಾಪಾಡೋದು ಅಂತ ಅರ್ಥ. ವಯಸ್ಸಾಗುವ ಪ್ರಕ್ರಿಯೆಯನ್ನು ಕೂಡ ಇದು ನಿಧಾನಗೊಳಿಸುತ್ತೆ ಮತ್ತು ದೇಹಕ್ಕೆ ಪುನಶ್ಚೇತನ ನೀಡುವ ಆಹಾರ ಅಥವಾ ಔಷಧಿ ಕೂಡ ಹೌದು. ಆಯುರ್ವೇದದಲ್ಲಿ ಪ್ರಸಿದ್ಧ ಔಷಧಿಯಾದ ಆಮ್ಲ ಮುಖ್ಯ ಪದಾರ್ಥವಾಗಿದೆ. ಇದನ್ನು ಅಮೃತಫಲ ಅಂತ ಕೂಡ ಕರೀತಾರೆ. ಆಮ್ಲ ಗಾತ್ರದಲ್ಲಿ ಚಿಕ್ಕದಾದರೂ ಅದರಲ್ಲಿ ಪೌಷ್ಟಿಕಾಂಶಗಳು ದೇಹಕ್ಕೆ ಬಹಳನೇ ಪ್ರಯೋಜನಕಾರಿ. ಅದರಲ್ಲಿ ಪ್ರಮುಖ ಪೋಷಕಾಂಶಗಳಂದರೆ ವಿಟಮಿನ್ ಸಿ ರೋಗದ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತೆ. ಫೈಬರ್ ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಫ್ರೀ ರ್ಯಾಡಿಕಲ್ಸ್ನಿಂದ ಉಂಟಾಗುವ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕೂಡ ಕಡಿಮೆ ಮಾಡಲಾಗುತ್ತೆ. ಮಿನರಲ್ಸ್ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಐರನ್ ಮತ್ತು ಮುಂತಾದ ಖನಿಜಗಳು ದೇಹಕ್ಕೆ ವಿವಿಧ ಕಾರ್ಯಗಳಿಗೆ ನೆರವಾಗುತ್ತೆ. ಜೊತೆಗೆ ಆಮ್ಲದಲ್ಲಿ ಟೆನಿನ್ಸ್, ಫ್ಲೆವನಾಯ್ಡ್ಸ್ ಮತ್ತು ಗ್ಯಾಲಿಕ್ ಆಸಿಡ್ ಮುಂತಾದ ಹಲವಾರು ಸಸ್ಯ ಸಂಯುಕ್ತಗಳು ಇವೆ. ಇವುಗಳೇ ಆಮ್ಲಯ ಆರೋಗ್ಯಕರ ಗುಣಗಳಿಗೆ ಕಾರಣವೆಂದು ಸಂಶೋಧಕರು ನಂಬುತ್ತಾರೆ. ವಿಟಮಿನ್ ಸಿ ಪವರ್. ಆಮ್ಲಯ ಅತ್ಯಂತ ಪ್ರಸಿದ್ಧ ಗುಣವೇನೆಂದರೆ ಅದರಲ್ಲಿ ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವುದಿಲ್ಲ, ಆದ್ದರಿಂದ ನಾವು ಅದನ್ನು ಆಹಾರ ಮೂಲಕವೇ ಪಡೆಯಬೇಕು. ಕೊಲಾಜನ್ ಪ್ರೊಡಕ್ಷನ್. ಕೊಲಾಜನ್ ಎನ್ನುವುದು ನಮ್ಮ ದೇಹದಲ್ಲಿರುವ ಪ್ರಮುಖ ಪ್ರೋಟೀನ್. ಇದು ಚರ್ಮ, ಮೂಳೆಗಳು, ಹಲ್ಲುಗಳು, ಸ್ನಾಯು, ರಕ್ತನಾಳ, ಕೀಲುಗಳು ಇವುಗಳನ್ನು ಗಟ್ಟಿಯಾಗಿ ಮತ್ತು ಆರೋಗ್ಯಕರವಾಗಿ ಇಡಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಇಲ್ಲದಿದ್ದರೆ ಕೊಲಾಜನ್ ಸರಿಯಾಗಿ ನಿರ್ಮಾಣವಾಗುವುದಿಲ್ಲ. ಇಮ್ಯುನಿಟಿ. ವಿಟಮಿನ್ ಸಿ ನಮ್ಮ ದೇಹದ ವೈಟ್ ಬ್ಲಡ್ ಸೆಲ್ಸ್ ಉತ್ತಮವಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತೆ. ಇದರಿಂದ ದೇಹವು ವೈರಸ್, ಬ್ಯಾಕ್ಟೀರಿಯಾ ಹಾಗೂ ಇತರ ಸೋಂಕುಗಳ ವಿರುದ್ಧ ಹೋರಾಡಲು ಉತ್ತಮ ಬೆಂಬಲ ಪಡೆಯಬಹುದು. ವೂಂಡ್ ಹೀಲಿಂಗ್. ಗಾಯವಾದಾಗ ಹೊಸ ಚರ್ಮ ನಿರ್ಮಾಣವಾಗಲು ಕೊಲಾಜನ್ ಅಗತ್ಯ. ವಿಟಮಿನ್ ಸಿ ಸಾಕಷ್ಟು ಇದ್ದರೆ ಗಾಯ ಗುಣವಾಗುವ ಪ್ರಕ್ರಿಯೆಗೆ ಸಹಾಯವಾಗುತ್ತೆ. ಐರನ್ ಅಬ್ಸಾರ್ಪ್ಷನ್. ನಾವು ಸಸ್ಯಾಹಾರದಿಂದ ಪಡೆಯುವ ಐರನ್ ಅನ್ನು ದೇಹ ಸುಲಭವಾಗಿ ಹೀರಿಕೊಳ್ಳುವುದಿಲ್ಲ. ಆದರೆ ವಿಟಮಿನ್ ಸಿ ಜೊತೆಗೆ ತೆಗೆದುಕೊಂಡರೆ ಐರನ್ ಹೀರಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಅದಕ್ಕಾಗಿ ಪಾಲಕ್, ಬೇಳೆ ಅಥವಾ ಹಸಿರು ತರಕಾರಿಗಳ ಜೊತೆ ಆಮ್ಲ ತಿನ್ನುವುದು ಉತ್ತಮ ಆಯ್ಕೆಯಾಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್. ಪ್ರತಿದಿನ ನಮ್ಮ ದೇಹದಲ್ಲಿ ಸಾವಿರಾರು ಫ್ರೀ ರ್ಯಾಡಿಕಲ್ಸ್ ನಿರ್ಮಾಣವಾಗುತ್ತದೆ. ಇವು ಮಾಲಿನ್ಯ, ಧೂಮಪಾನ, ಒತ್ತಡ, ಅಸ್ವಸ್ಥ ಆಹಾರ, ಸೂರ್ಯನ UV ಕಿರಣ ಇವುಗಳಿಂದ ಹೆಚ್ಚಾಗಬಹುದು. ಹೆಚ್ಚು ಫ್ರೀ ರ್ಯಾಡಿಕಲ್ಸ್ ಇದ್ದರೆ ಕೋಶಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚುತ್ತದೆ. ವಿಟಮಿನ್ ಸಿ ಒಂದು ಶಕ್ತಿಶಾಲಿ ಆ್ಯಂಟಿಆಕ್ಸಿಡೆಂಟ್ ಆಗಿದ್ದು ಈ ಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಆಮ್ಲ ವಿಟಮಿನ್ ಸಿ ಬಗ್ಗೆ ಮುಖ್ಯ ಮಾಹಿತಿ ಏನೆಂದರೆ ಆಮ್ಲವನ್ನು ವಿಟಮಿನ್ ಸಿಯ ಅತ್ಯುತ್ತಮ ನೈಸರ್ಗಿಕ ಮೂಲಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಆದರೆ ಅದರಲ್ಲಿರುವ ವಿಟಮಿನ್ ಸಿ ಪ್ರಮಾಣವು ಹಣ್ಣಿನ ತಳಿ, ವೆರೈಟಿ, ಗಾತ್ರ, ಬೆಳೆಯುವ ಸ್ಥಳ, ಪಕ್ವತೆ, ಸಂಸ್ಕರಣೆಯ ವಿಧಾನ ಇವುಗಳ ಪ್ರಕಾರ ಬದಲಾಗುತ್ತೆ. ತಾಜಾ ಆಮ್ಲ ಸಾಮಾನ್ಯವಾಗಿ ಒಣಗಿಸಿದ ಅಥವಾ ಹೆಚ್ಚು ಬಿಸಿ ಮಾಡಿದ ಆಮ್ಲಗಿಂತ ಹೆಚ್ಚಿನ ಪೋಷಕಾಂಶಗಳನ್ನು ಉಳಿಸಿಕೊಳ್ಳುತ್ತದೆ. ಮುಖ್ಯ ವಿಷಯ ಏನೆಂದರೆ ಆಮ್ಲ ಆರೋಗ್ಯಕರ ಆಹಾರವಾದರೂ ಇದು ಯಾವುದೇ ರೋಗಕ್ಕೆ ಒಂಟಿಯಾಗಿ ಚಿಕಿತ್ಸೆ ಅಲ್ಲ. ಆರೋಗ್ಯಕರ ಆಹಾರ, ವ್ಯಾಯಾಮ ಮತ್ತು ಉತ್ತಮ ಜೀವನ ಶೈಲಿಯ ಜೊತೆಗೆ ಬಳಸಿದಾಗ ಅದರ ಪ್ರಯೋಜನಗಳು ಹೆಚ್ಚು ಸಿಗುತ್ತದೆ. ಈಗ ನಾವು ಇಮ್ಯುನಿಟಿ ಬಗ್ಗೆ ನೋಡೋಣ. ನಮ್ಮ ದೇಹಕ್ಕೆ ಪ್ರತಿದಿನ ವೈರಸ್, ಬ್ಯಾಕ್ಟೀರಿಯಾ, ಮಾಲಿನ್ಯ, ಧೂಮಪಾನ, ಒತ್ತಡ ಮತ್ತು ಅಸ್ವಸ್ಥ ಆಹಾರದಿಂದ ಹಲವು ರೀತಿಯ ಹಾನಿಕಾರಕ ಅಂಶಗಳು ಎದುರಾಗುತ್ತವೆ. ಇವುಗಳಿಂದ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಎಂಬ ಅಸ್ಥಿರ ಅಣುಗಳು ಹೆಚ್ಚಾಗುತ್ತವೆ. ಫ್ರೀ ರ್ಯಾಡಿಕಲ್ಸ್ ಹೆಚ್ಚು ಆದಾಗ ಅವು ನಮ್ಮ ದೇಹದ ಆರೋಗ್ಯಕರ ಕೋಶಗಳಿಗೆ ಹಾನಿ ಉಂಟು ಮಾಡಬಹುದು.
ಅದನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ಎಂದು ಕರೆಯುತ್ತಾರೆ. ದೀರ್ಘಕಾಲ ಈ ಸ್ಥಿತಿ ಮುಂದುವರೆದಿದ್ದರೆ ರೋಗನಿರೋಧಕ ಶಕ್ತಿ ದುರ್ಬಲವಾಗುವ ಸಾಧ್ಯತೆ ಇದೆ. ಆಮ್ಲದಲ್ಲಿ ಇರುವ ವಿಟಮಿನ್ ಸಿ, ಪಾಲಿಫಿನಾಲ್ಸ್ ಮತ್ತು ಇತರ ಆಂಟಿಆಕ್ಸಿಡೆಂಟ್ಸ್ ಈ ಫ್ರೀ ರ್ಯಾಡಿಕಲ್ಸನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತೆ. ಇದರಿಂದ ದೇಹದ ಕೋಶಗಳು ರಕ್ಷಣೆ ಪಡೆಯುತ್ತವೆ ಮತ್ತು ಇಮ್ಯೂನ್ ಸಿಸ್ಟಮ್ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಬೆಂಬಲ ಸಿಗುತ್ತದೆ. ವಿಟಮಿನ್ ಸಿ ನಮ್ಮ ದೇಹದಲ್ಲಿರುವ ವೈಟ್ ಬ್ಲಡ್ ಸೆಲ್ಸ್ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸುತ್ತೆ. ರೋಗಗಳ ವಿರುದ್ಧ ಹೋರಾಡುವ ಕೋಶಗಳಂತಲೂ ಕರೀತಾರೆ. ಉತ್ತಮವಾಗಿ ಕೆಲಸ ಮಾಡುವ ಸಹಾಯ ಮಾಡುತ್ತದೆ. ಆದ್ದರಿಂದ ಆಮ್ಲ ಸೇವನೆಯು ರೋಗನಿರೋಧಕ ಶಕ್ತಿಯನ್ನು ಬೆಂಬಲಿಸುವ ಆರೋಗ್ಯಕರ ಆಹಾರವಾಗಬಹುದು. ಆದರೆ ಇದು ಸೋಂಕುಗಳನ್ನು ಸಂಪೂರ್ಣವಾಗಿ ತಡೆಯುವ ಔಷಧಿಯಲ್ಲ. ಡೈಜೆಷನ್ ಬಗ್ಗೆ ನೋಡೋಣ. ಉತ್ತಮ ಆರೋಗ್ಯಕ್ಕೆ ಉತ್ತಮ ಜೀರ್ಣಕ್ರಿಯೆ ಬಹಳ ಮುಖ್ಯ. ಆಮ್ಲದಲ್ಲಿ ಡಯಟರಿ ಫೈಬರ್ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತದೆ. ಫೈಬರ್ ನಮ್ಮ ಕರುಳಿನ ನೀರನ್ನು ಹೀರಿಕೊಂಡು ಮಲವನ್ನು ಮೃದುವಾಗಿಸುತ್ತದೆ. ಇದರಿಂದ ಮಲವಿಸರ್ಜನೆ ಸುಲಭವಾಗುತ್ತದೆ ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಕಡಿಮೆಯಾಗಲು ಸಹಾಯ ಮಾಡುತ್ತದೆ. ಫೈಬರ್ ನಮ್ಮ ಕರುಳಿನಲ್ಲಿರುವ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿಯೂ ಕೆಲಸ ಮಾಡುತ್ತದೆ. ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಆಹಾರ ಜೀರ್ಣವಾಗಲು, ಕೆಲವು ವಿಟಮಿನ್ಗಳನ್ನು ಉತ್ಪಾದಿಸಲು ಮತ್ತು ರೋಗನಿರೋಧಕ ಶಕ್ತಿಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಆಮ್ಲಯ ಹುಳಿ ರುಚಿ ಕೆಲವರಲ್ಲಿ ಲಾಲಾರಸ ಮತ್ತು ಜೀರ್ಣರಸಗಳ ಉತ್ಪಾದನೆಗೆ ಉತ್ತೇಜಿಸಬಹುದು. ಆದ್ದರಿಂದ ಊಟದ ನಂತರ ಜೀರ್ಣಕ್ರಿಯೆ ಉತ್ತಮವಾಗಲು ಸಹಾಯವಾಗುತ್ತೆ. ಆದರೆ ಹೆಚ್ಚು ಆಮ್ಲತೆ ಮತ್ತು ಅಲ್ಸರ್ ಇರುವವರಿಗೆ ಹುಳಿ ಆಹಾರದಿಂದ ತೊಂದರೆಯಾಗುತ್ತದೆ. ಆಮ್ಲ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ ಉಪಯೋಗಕಾರಿ. ಹೃದಯವು ನಮ್ಮ ದೇಹದ ಪ್ರಮುಖ ಅಂಗ. ಅದರ ಆರೋಗ್ಯ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಆಮ್ಲಯಲ್ಲಿ ಇರುವ ಪಾಲಿಫಿನಾಲ್ಸ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ದೇಹದಲ್ಲಿನ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತು ಉರಿಯೂತ ಇನ್ಫ್ಲಮೇಷನ್ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಹೆಚ್ಚಾದರೆ ರಕ್ತನಾಳಗಳಲ್ಲಿ ಹಾನಿಯಾಗುವ ಸಾಧ್ಯತೆ ಇದೆ. ಕೆಲವು ಅಧ್ಯಯನಗಳಲ್ಲಿ ಆಮ್ಲ ಸೇವನೆಯಿಂದ LDL ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗುತ್ತೆ ಎಂದು ತಿಳಿಸಲಾಗಿದೆ. ಟ್ರೈಗ್ಲಿಸರೈಡ್ಸ್ ಮಟ್ಟ ಸುಧಾರಿಸುವುದು, ಬ್ಲಡ್ ವೆಸಲ್ಸ್ ಫಂಕ್ಷನ್ ಉತ್ತಮವಾಗಿಸುತ್ತೆ ಎಂಬ ಸೂಚನೆಗಳು ಕಂಡುಬಂದಿದೆ. ಆದರೆ ಈ ಫಲಿತಾಂಶಗಳು ಎಲ್ಲರಲ್ಲೂ ಒಂದೇ ರೀತಿಯಾಗುವುದಿಲ್ಲ. ಹೃದಯದ ಔಷಧಿಗಳನ್ನು ನಿಲ್ಲಿಸಿ ಆಮ್ಲ ಮಾತ್ರ ಬಳಸಬಾರದು. ಇದು ಆರೋಗ್ಯಕರ ಜೀವನ ಶೈಲಿಯಲ್ಲಿ ಭಾಗವಾಗಿ ಬಳಸಬಹುದು. ಒಂದು ಪೌಷ್ಟಿಕ ಆಹಾರ. ಬ್ಲಡ್ ಶುಗರ್. ಕೆಲವು ವೈಜ್ಞಾನಿಕ ಅಧ್ಯಯನಗಳು ಆಮ್ಲಯಲ್ಲಿರುವ ಪಾಲಿಫಿನಾಲ್ಸ್ ಮತ್ತು ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು ಎಂದು ಸೂಚಿಸುತ್ತವೆ. ಫೈಬರ್ ಆಹಾರದಲ್ಲಿರುವ ಸಕ್ಕರೆ ನಿಧಾನವಾಗಿ ರಕ್ತಕ್ಕೆ ಸೇರುವಂತೆ ಮಾಡುತ್ತದೆ. ಆದ್ದರಿಂದ ಊಟದ ನಂತರ ಬ್ಲಡ್ ಶುಗರ್ ತಕ್ಷಣ ಏರಿಕೆಯಾಗುವುದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಆದರೆ ಡಯಾಬಿಟಿಸ್ ಇರುವವರಿಗೆ ಈಗಲೇ ಔಷಧಿ ಅಥವಾ ಇನ್ಸುಲಿನ್ ತೆಗೆದುಕೊಳ್ಳುತ್ತಿದ್ದರೆ ಆಮ್ಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯಬೇಕು. ಏಕೆಂದರೆ ಅವರಲ್ಲಿ ಬ್ಲಡ್ ಶುಗರ್ ಅತಿಯಾಗಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಇನ್ನು ಸ್ಕಿನ್ ಹೆಲ್ತ್ ಬಗ್ಗೆ ನೋಡೋಣ. ಆರೋಗ್ಯಕರ ಚರ್ಮಕ್ಕೆ ಕೊಲಾಜನ್ ಬಹಳ ಮುಖ್ಯವಾದ ಪ್ರೋಟೀನ್. ಕೊಲಾಜನ್ ಚರ್ಮವನ್ನು ಗಟ್ಟಿಯಾಗಿ, ಮೃದುವಾಗಿ ಮತ್ತು ಸ್ಥಿತಿಸ್ಥಾಪಕತೆಯಿಂದ ಎಲಾಸ್ಟಿಸಿಟಿ ಇರಿಸಲು ಸಹಾಯ ಮಾಡುತ್ತದೆ. ಆಮ್ಲಯಲ್ಲಿರುವ ವಿಟಮಿನ್ ಸಿ ಕೊಲಾಜನ್ ಉತ್ಪಾದನೆಗೆ ಅಗತ್ಯವಾದ ಪೋಷಕಾಂಶವಾಗಿದೆ. ಇದರಿಂದ ಸ್ಕಿನ್ ಫರ್ಮ್ನೆಸ್ ಉಳಿಯಲು, ಸ್ಕಿನ್ ಎಲಾಸ್ಟಿಸಿಟಿ ಕಾಪಾಡಿಕೊಳ್ಳಲು, ಗಾಯಗಳು ಬೇಗ ಗುಣವಾಗಲು ಸಹಾಯವಾಗುತ್ತೆ. ಅದರಲ್ಲಿರುವ ಆಂಟಿಆಕ್ಸಿಡೆಂಟ್ ಸೂರ್ಯನ ಬೆಳಕು ಮತ್ತು ಮಾಲಿನ್ಯದಿಂದ ಉಂಟಾಗುವ ಕೋಶ ಹಾನಿಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಆಮ್ಲ ತಿಂದರೆ ಮಾತ್ರ ಚರ್ಮ ಹೊಳೆಯುತ್ತದೆ ಎಂಬುದು ಖಚಿತವಲ್ಲ. ಸಾಕಷ್ಟು ನೀರು, ಉತ್ತಮ ಆಹಾರ ಮತ್ತು ಸನ್ಸ್ಕ್ರೀನ್ ಕೂಡ ಮುಖ್ಯ ಆಗುತ್ತೆ. ಇನ್ನು ಹೇರ್ ಹೆಲ್ತ್ ಬಗ್ಗೆ ನೋಡೋಣ. ಆಯುರ್ವೇದದಲ್ಲಿ ಆಮ್ಲವನ್ನು ಹೇರ್ ಟಾನಿಕ್ ಎಂದು ಬಹಳ ವರ್ಷಗಳಿಂದ ಬಳಸಲಾಗುತ್ತಿದೆ. ಆಮ್ಲಯಲ್ಲಿರುವ ವಿಟಮಿನ್ ಸಿ ಮತ್ತು ಆಂಟಿಆಕ್ಸಿಡೆಂಟ್ಸ್ ತಲೆ, ಚರ್ಮದ ಆರೋಗ್ಯವನ್ನು ಬೆಂಬಲಿಸುತ್ತೆ. ಇದರಿಂದ ಹೇರ್ ರೂಟ್ಸ್ಗೆ ಪೋಷಣೆ ದೊರೆಯಲು, ಹೇರ್ ಬ್ರೇಕೇಜ್ ಕಡಿಮೆಯಾಗೋದಕ್ಕೆ, ಸ್ಕ್ಯಾಲ್ಪ್ ಹೆಲ್ತ್ ಉತ್ತಮವಾಗೋದಕ್ಕೆ ಸಹಾಯ ಆಗುತ್ತೆ. ಆದರೆ ಕೂದಲು ಉದುರುವುದನ್ನು ಹಾರ್ಮೋನ್ ಬದಲಾವಣೆ, ಪೋಷಕಾಂಶಗಳ ಕೊರತೆ, ಥೈರಾಯ್ಡ್ ಸಮಸ್ಯೆ, ಒತ್ತಡ ಮುಂತಾದ ಅನೇಕ ಕಾರಣಗಳಿಂದ ಆಗುತ್ತೆ. ಅದರಿಂದ ಆಮ್ಲ ಒಂದೇ ಪರಿಹಾರವಲ್ಲ.
ಇನ್ನು ಲಿವರ್ ಹೆಲ್ತ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಯಕೃತ್ ಅಂದರೆ ಲಿವರ್ ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಹಾಕುವುದು, ಆಹಾರವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಮತ್ತು ಶಕ್ತಿಯನ್ನು ಸಂಗ್ರಹಿಸುವುದು ಸೇರಿದಂತೆ ಅನೇಕ ಪ್ರಮುಖ ಕೆಲಸಗಳನ್ನು ಮಾಡುತ್ತೆ. ಆಮ್ಲೆಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಯಕೃತ್ತಿನ ಕೋಶಗಳನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಕೆಲವು ಸಂಶೋಧನೆಗಳ ಪ್ರಕಾರ ಆಮ್ಲ ಯಕೃತ್ತಿನ ಆರೋಗ್ಯಕ್ಕೆ ಬೆಂಬಲ ನೀಡಬಹುದು ಎಂದು ಸೂಚಿಸುತ್ತೆ. ಆದರೆ ಇದು ಲಿವರ್ ಡಿಸೀಸ್ಗೆ ಚಿಕಿತ್ಸೆ ಅಲ್ಲ. ಆರೋಗ್ಯಕರ ಆಹಾರ, ಮದ್ಯಪಾನವನ್ನು ತಪ್ಪಿಸುವುದು ಮತ್ತು ನಿಯಮಿತ ವ್ಯಾಯಾಮವು ಅಷ್ಟೇ ಮುಖ್ಯ. ಪ್ರತಿದಿನ ಎಷ್ಟು ಆಮ್ಲ ತಿನ್ನಬೇಕು? ಸಾಮಾನ್ಯವಾಗಿ ಆರೋಗ್ಯವಂತ ವಯಸ್ಕರಲ್ಲಿ 1 ರಿಂದ 2 ಫ್ರೆಶ್ ಆಮ್ಲ ಅಥವಾ 20 ರಿಂದ 30 ml ಸಕ್ಕರೆ ಸೇರಿಸದ ಆಮ್ಲ ಜ್ಯೂಸ್ ಸಾಕಾಗಬಹುದು. ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಕೆಲವರಿಗೆ ಹೊಟ್ಟೆ ಉಬ್ಬರ, ಆಮ್ಲತೆ ಅಥವಾ ಅಜೀರ್ಣದಂತಹ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಮಿತ ಪ್ರಮಾಣವೇ ಉತ್ತಮ. ಯಾರು ಜಾಗ್ರತೆ ವಹಿಸಬೇಕು? ಆಮ್ಲ ಬಹುತೇಕ ಜನರಿಗೆ ಸುರಕ್ಷಿತವಾದ ಆಹಾರವಾಗಿದೆ, ಆದರೆ ಈ ಕೆಳಗಿನವರು ವೈದ್ಯರ ಸಲಹೆಯಂತೆ ಪಡೆಯಬೇಕು. ಬ್ಲಡ್ ಶುಗರ್ ಕಡಿಮೆ ಇರುವವರು, ಡಯಾಬಿಟಿಸ್, ಔಷಧಿ ಅಥವಾ ಇನ್ಸುಲಿನ್ ತೆಗೆದುಕೊಳ್ಳುವವರು, ಬ್ಲಡ್ ಥಿನ್ನರ್ಸ್ ಉದಾಹರಣೆ ವಾರ್ಫೆರಿನ್ ಬಳಸುವವರು, ಕಿಡ್ನಿ ಸ್ಟೋನ್ ಇತಿಹಾಸ ಇರುವವರು, ಹೆಚ್ಚು ಆಮ್ಲತೆ ಅಂದರೆ ಅಸಿಡಿಟಿ ಅಥವಾ ಹೊಟ್ಟೆಯ ಅಲ್ಸರ್ ಇರುವವರು, ಗರ್ಭಿಣಿಯರು ಅಥವಾ ಸ್ತನ್ಯಪಾನ ಮಾಡಿಸುವ ತಾಯಂದಿರು ಆಮ್ಲ ಅನ್ನು ಸಾಮಾನ್ಯ ಆಹಾರ ಪ್ರಮಾಣದಲ್ಲಿ ಸೇವಿಸಬಹುದು, ಆದರೆ ಪೂರಕ ಸಪ್ಲಿಮೆಂಟ್ಸ್ ರೂಪದಲ್ಲಿ ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಒಳಿತು. ಈಗ ಆಮ್ಲ ಒಂದು ಪೌಷ್ಟಿಕ ಆಹಾರ, ಆದರೆ ಅದು ಯಾವುದು ಮ್ಯಾಜಿಕ್ ಮೆಡಿಸಿನ್ ಅಲ್ಲ. ಪ್ರತಿದಿನ 1 ಅಥವಾ 2 ಆಮ್ಲ ತಿನ್ನುವುದರಿಂದ ಇಮ್ಯುನಿಟಿಗೆ ಬೆಂಬಲ ನೀಡುತ್ತೆ, ಉತ್ತಮ ಜೀರ್ಣಕ್ರಿಯೆ, ಹಾರ್ಟ್ ಹೆಲ್ತ್ಗೆ ಸಹಾಯ ಮಾಡುತ್ತೆ ಹಾಗೂ ಸ್ಕಿನ್ ಮತ್ತು ಹೇರ್ಗೆ ಪೋಷಣೆಯನ್ನು ನೀಡುತ್ತೆ. ಲಿವರ್ಗೆ ಕೂಡ ಆರೋಗ್ಯಕ್ಕೆ ಬೆಂಬಲ ಆಗುತ್ತೆ. ಆದರೆ ಆರೋಗ್ಯವನ್ನು ನಿರ್ಮಿಸುವುದು ಕೇವಲ ಒಂದು ಆಹಾರದಿಂದ ಸಾಧ್ಯವಿಲ್ಲ. ಹೆಲ್ತಿ ಡಯಟ್, ರೆಗ್ಯುಲರ್ ಎಕ್ಸಸೈಸ್, ಸಾಕಷ್ಟು ನಿದ್ದೆ, ಸ್ಟ್ರೆಸ್ ಕಂಟ್ರೋಲ್, ಆಮ್ಲ ಇವೆಲ್ಲವೂ ಸೇರಿ ಉತ್ತಮ ಆರೋಗ್ಯವನ್ನು ನೀಡುತ್ತೆ. ನೆನಪಿಡಿ, ಒಂದು ಆಹಾರ ಮಾತ್ರ ಆರೋಗ್ಯವನ್ನು ನಿರ್ಮಿಸುವುದಿಲ್ಲ. ಸಮತೋಲಿತ ಆಹಾರ ಮತ್ತು ಉತ್ತಮ ಜೀವನ ಶೈಲಿಯೇ ನಿಜವಾದ ಔಷಧಿಯಾಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ. ಇದರಿಂದ ನಮಗೂ ಕೂಡ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.